ಇವಾಗಂತೂ ಶೂಟಿಂಗು ಅದು ಇದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರಾ. ಸೊ ಆ ಚಿಕ್ಕನ್ನಲ್ಲಿ ಆ ಹಸುಗಳನ್ನ ಕಿಚಾಯಿಸೋದು, ಮತ್ತೆ ಸಂಕ್ರಾಂತಿ ಅಂದ ತಕ್ಷಣ ಹಳ್ಳಿಗಳಲ್ಲೆಲ್ಲ ಬೆಳಿಗ್ಗೆ ದೋಸೆ ಹಾಕೋದು, ಆಮೇಲೆ ಹುಣಸೆ ಬೀಜ ಕಲ್ಲುಗಳನ್ನೆಲ್ಲ ಮನೆ ಮೇಲೆ ಎಸೆಯೋದು, ಇದೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ. ಈಗ ನೀವು 3 ಜನ ಚಿಕ್ಕಂದಿನ ಸಂಕ್ರಾಂತಿನ ನೆನಪು ಮಾಡ್ಕೊಳ್ಳಿ, ಮೆಲ್ಕ್ ಹಾಕೋಣ. ಎಷ್ಟು ನಮ್ಮ ಕಡೆ ಫಸ್ಟ್ ಆಫ್ ಆಲ್ ಸಂಕ್ರಾಂತಿ ಮಾಡಲ್ಲ, ಮಡಿಕೇರಿನಲ್ಲಿ ಮಾಡಲ್ಲ ಈ ಹಬ್ಬ ನಮ್ಮ ಕಡೆ. ಬಟ್ ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತೀನಿ. ಯಾವುದೇ ಹಬ್ಬ ಆದರೆ ನಮ್ಮ ಫ್ರೆಂಡ್ಸ್ಗಳ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಎಳ್ಳು ಬೆಲ್ಲ ಮತ್ತು ಕಬ್ಬು. ಸೊ ನಂಗೆ ಅದೇ ಗೊತ್ತಿರೋದು. ಅದು ಬಿಟ್ಟು ಪ್ರಾಪರ್ ಸಂಕ್ರಾಂತಿಗೆ ಏನು ಮಾಡ್ತಾರೆ ಅದು ನಂಗೆ ಏನೂ ಐಡಿಯಾ ಇಲ್ಲ. ನೀವು ಹೇಳ್ದಾಗಲೇ ಗೊತ್ತಾಗಿದ್ದು ಏನೋ ಹಾಕ್ತಾರೆ ಹುಂಚೆ ಇದು ಅದೆಲ್ಲ. ಅದು ಬಿಟ್ಟರೆ ನಾನು ನಾರ್ಮಲ್ ಆಗಿ ಪೂಜೆ ಮಾಡ್ತೀನಿ ಅಷ್ಟೇ. ನಮ್ಮದು ವರ್ಷಕ್ಕೆ ಒಂದು 4 ಹಬ್ಬ ಬರುತ್ತೆ ನಮ್ಮದು ಮಡಿಕೇರಿಯವ್ರದ್ದು. ಸೊ ಅದು ಬಿಟ್ಟರೆ ಇನ್ನು ನಾರ್ಮಲ್ ಫ್ರೆಂಡ್ಸ್ ಜೊತೆನೇ ಸೆಲೆಬ್ರೇಟ್ ಮಾಡೋದೆಲ್ಲ ಹಬ್ಬ. ಓಕೆ. ಈ ಹಸುಗಳನ್ನ ಕಿಚಾಯಿಸೋದು ಅದೆಲ್ಲ ಯಾವುದೋ ಗೊತ್ತಿಲ್ಲ, ನೋಡಿದ್ದೀರಾ? ನೋಡಿಲ್ಲ. ಚೈತ್ರ ಅವರು? ಇಲ್ಲ, ನಾನು ಸಹ ಕೋಲಾರಲ್ಲಿ ಹುಟ್ಟಿ ಬೆಳೆದಿದ್ದು ಟೌನಲ್ಲಿ. ಬಟ್ ಹಬ್ಬ ಅಂದರೆ ನನಗೆ ನೆನಪಾಗೋದು ಅಫ್ಕೋರ್ಸ್ ಎಳ್ಳು ಬೆಲ್ಲ, ಆಮೇಲೆ ಕಬ್ಬು. ಅದೊಂಥರ ಸೀಸನ್ನು. ಅಪ್ಪ ತೊಗೊಂಡು ಬರೋರು, ಕ್ಲೀನಾಗಿ ಕಟ್ ಮಾಡಿ ಪೀಸಸ್ ಮಾಡಿ ಕೊಡೋರು ನಮಗೆಲ್ಲ, ನಾವು ತಿಂತಾಯಿದ್ವಿ. ಮತ್ತು ಅವರೆಕಾಳು ಸ್ಪೆಷಲ್ಲು ಅವತ್ತು, ಅವರೆಬೇಳೆ ಉಪ್ಪಿಟ್ಟು. ಪೊಂಗಲ್ಗೂ ಸಹ ಅವರೆಕಾಳು ಪೊಂಗಲ್. ಮತ್ತು ಸಂಕ್ರಾಂತಿ ಅಂದರೆ ಪೊಂಗಲ್ ಅದೇ ಸ್ಪೆಷಾಲಿಟಿ ಅಲ್ವಾ. ಸೊ ಪೊಂಗಲ್ ತಿನ್ನೋದಕ್ಕೆ ಅಂತ ಕಾಯ್ತಾ ಇರ್ತಾಯಿದ್ವಿ. ಯಾಕಂದರೆ ಒಂಥರ ಆ ಒಂದು ಫ್ಲೇವರ್ ಅದರಲ್ಲೂ ಎಸ್ಪೆಷಲಿ ಹಬ್ಬದ ದಿನ ತಿನ್ನೋದಿದೆಯಲ್ಲ, ಆ ಮಜಾನೇ ಬೇರೆ. ನಿಜ. ಆ ಬೇಯಿಸಿದ್ದು ಅವರೆಕಾಳು ಅದನ್ನೆಲ್ಲ. ಜೊತೆಗೆ ಸಂಜೆ ಹೊತ್ತಾದರೆ ಎಳ್ಳು ಬೆಲ್ಲ ಬಿರೋದಕ್ಕೆ ಹೋಗೋದು ಮನೆಗೆ. ಅದು ಮಾತ್ರ ಕ್ಲೀನಾಗಿ ರೆಡಿ ಆಗಿಬಿಡೋದು. ಓಕೆ ಅಂತ ಹೊಸ ಬಟ್ಟೆ ಹಾಕ್ಕೊಂಡು. ಇಲ್ಲ, ಚಿಕ್ಕಂದಲ್ಲೆಲ್ಲ ಸಾರಿ ಇಲ್ಲ, ಏನೋ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದು. ಕ್ಲೀನಾಗಿ ಎಲ್ಲ ಪ್ಯಾಕೆಟ್ಸ್ ಮಾಡಿಕೊಟ್ಟಿರೋರು ಕ್ಲೀನಾಗಿ ಎಲ್ಲರ ಮನೆಗೆ ಹೋಗಿ ತಗೊಳ್ಳಿ ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಅದು ಎಲ್ಲರ ಮನೆಗೆ ಹೋಗಿ ತಿಂತಿದ್ದೆ ಆ್ಯಕ್ಚುಲಿ. ಕೊಡ್ತಿದ್ದೆ. ಅದು ಸಕ್ಕರೆ ಹಚ್ಚಿ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೆ ತಿನ್ನಕ್ಕೆ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಸಂಕ್ರಾಂತಿ ನೆನಪಾಗೋದಂದರೆ ಈ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಬರುತ್ತಲ್ಲ, ಅದ್ರ ಹಿಂದಿನ ದಿನನೋ ಮುಂದಿನ ದಿನ, ಅದು ಒಂದು ಸ್ವಲ್ಪ ಅಂದರೆ ಆ ಒಂದು ಸಮಯದಲ್ಲಿ ನೆನಪಾಗುವಂಥ ಒಂದು ವಿಷಯ.